ಒಂದು ಏನೇನು ಇದೆಯೋ ಪದ್ಧತಿಗಳು, ಕುಚಿಪುಡಿ ಆಗ್ಬೋದು, ಭರತನಾಟ್ಯ ಆಗ್ಬೋದು, ಕಥಕ್ ಆಗ್ಬೋದು, ಮಣಿಪುರಿ ಆಗ್ಬೋದು, ಹೀಗೆ ಮೋಹಿನಿ ಆಟವು, ಅದಷ್ಟಲ್ಲದೆ ಈ ಒಂದು ಜಾನಪದ ಶೈಲಿಯ ನೃತ್ಯಗಳನ್ನೂ ಸಹ ಇಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಪ್ರತಿಯೊಬ್ಬ ಕಲಾವಿದರಿಗೂ ಅವಕಾಶ ಸಮಾನ ಹೃದಯದಲ್ಲಿ ಕೊಟ್ಟು ಒಂದು ಬೆಳಕಿಗೆ ಅವರನ್ನು ಅಂದರೆ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ 5 ವರ್ಷಗಳಿಂದ ಮಾಡ್ತಾ ಇರೋದು ಕುಮಾರ್ ಆರ್ಟ್ ಫೌಂಡೇಶನ್ಗೆ ನಿಜಕ್ಕೂ ಪ್ರಪ್ರಥಮವಾಗಿ ಅಭಿನಂದಿಸ್ತೀನಿ. ಮತ್ತು ಹೀಗೆ ನಿರಂತರವಾಗಿ ಬೆಳೆದಿಂದ ನಾನು ಆಶಿಸ್ತೀನಿ. ಯಾವುದೇ ಒಂದು ಕ್ಷೇತ್ರದಲ್ಲೂ ಒಬ್ಬರು ಇನ್ನೊಬ್ಬರನ್ನು ಪ್ರೋತ್ಸಾಹಿಸೋದಿಲ್ಲ, ಈ ಭಾವನೆಗಳು ಸಾಕಷ್ಟು ಕಡಿಮೆ ಆಗೋಗ್ತಾ ಇದೆ. ಅದು ಎಲ್ಲರ ಅನುಭವಕ್ಕೂ ಬಂದಿರತಕ್ಕಂಥದ್ದು. ನಾವು ಈ ಯೋಗಶಾಸ್ತ್ರದಲ್ಲಿ ಅಭ್ಯಾಸ ಮಾಡೋದು ಎಲ್ಲಿಗೆ ಹೋಗಿದೆ ಅಂದರೆ ಬರೀ ಆಸನ ಮತ್ತು ಪ್ರಾಣಾಯಾಮ ಪ್ರಚಾರಕ್ಕೆ ಕೊಟ್ಟೋಗ್ತಾ ಇದೆ. ಅದನ್ನು ಇಟ್ಟು ಅಲ್ಲಿ ಅಷ್ಟಾಂಗ ಯೋಗದಲ್ಲಿ ಏನೇನು ಹೇಳುತ್ತೆ ಆ ಗುಣಗಳನ್ನು ಅನುಷ್ಠಾನ ಮಾಡಿ ಧರಿಸಿ ಅದನ್ನು ಅಭ್ಯಾಸ ಮಾಡೋದಿದೆಯಲ್ಲ, ಅದು ನಿಜವಾದ ಒಂದು ಯೋಗ. ಬಹುಶಃ ಈ ಯೋಗ ಮತ್ತು ಭರತನಾಟ್ಯ ಎರಡೂ ಅದು ಒಂದಕ್ಕೊಂದು ಸೇರಿರುವಂಥದ್ದು. ಅಲ್ಲಿರ್ತಕ್ಕಂಥ ಮುದ್ರೆಗಳಾಗ್ಬೋದು, ಆಮೇಲೆ ಆಸನಗಳಾಗ್ಬೋದು, ಇವೆಲ್ಲ ಪೋಸ್ಟರ್ಸು ಡ್ಯಾನ್ಸ್ನಲ್ಲೂ ಇದೆ. ಎರಡು ಒಂದಕ್ಕೊಂದು ಪೂರಕವಾಗಿರುವಂಥ ವಿದ್ಯೆಗಳು. ಡಾಕ್ಟರ್ ಕುಮಾರ್ ಅವರು ಈ ಒಂದು ನಿಟ್ಟಿನಲ್ಲಿ ಬಹುಶಃ ಪ್ರಾಕ್ಟಿಕಲಾಗಿ ಅಷ್ಟಾಂಗ ಯೋಗನ ಅವರು ಅನುಷ್ಠಾನ ಮಾಡಿಕೊಂಡು ಆಚರಿಸ್ತಿದ್ದಾರೆ ಅಂತ ನಾನು ಹೇಳೋದು ಅದು ತುಂಬ ಉತ್ಪ್ರೇಕ್ಷೆ ಆಗಲಾರದು, ಬಹಳ ಸಹಜವಾಗಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಲ್ಲಿ ಇಲ್ಲಿ ಅವ್ರನ್ನ ಹೊಗಳೋರು ತೆಗಳೋರು ಎಲ್ಲರೂ ಬರ್ತಾರೆ, ಬಟ್ ವೇದಿಕೆ ಮಾತ್ರ ಸಮಾನವಾಗಿ ತೆರೆದಿದೆ. ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಂದರೆ ಇಲ್ಲಿ ಆ ಡಿಸಿಪ್ಲಿನ್ಸ್ ಏನಿದೆ ಮತ್ತು ಇಲ್ಲಿ ಏನು ಒಂದು ವ್ಯವಸ್ಥೆ ಮಾಡಿದೆ, ಇದು ಬರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಅಷ್ಟು ಅನುಕೂಲಕರವಾಗಿ ತುಂಬ ಚೆನ್ನಾಗಿದೆ. ಹಾಗಾಗಿ ಬಹುಶಃ ಅವರ ಒಂದು ವಿಶ್ವಾಸ ಮತ್ತು ಅವರ ಒಂದು ಮಾಡಬೇಕು ಅಂತ ಹೊರಟಿರೋ ಈ ಒಂದು ದಿಕ್ಕಿನ ಸಾಧನೆಯಲ್ಲಿ ಯಾವುದೇ ಸ್ವಾರ್ಥಗಳಾಗಲಿ ಅಥವಾ ತುಂಬ ಯಾವ ದ್ವೇಷ ಅಸೂಯೆಗಳಾಗಲಿ ಯಾವುದೂ ಇಲ್ಲ. ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಿದೆ. ನಾನು ಕಲೆಗೆ ಮಾಡಬೇಕಾಗಿರೋ ಒಂದು ಕೊಡುಗೆ ಅಂತ ಬಹುಶಃ ಅವರು ಅವರ ಶ್ರೀಮತಿ ಡಾಕ್ಟರ್ ಮಾಲತಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರ ಒಂದು ಈ ಒಂದು ಪವಿತ್ರವಾದ ನಿರ್ಮಲವಾದ ಸ್ವಚ್ಛ ಮನಸ್ಸಿನ ಸೇವೆಯ ಕಾರಣ ಇರ್ಬೋದು. ಈ ಒಂದು ಸಭಾಂಗಣದಲ್ಲಿ ಯಾವಾಗಲೂ ತುಂಬಿರುತ್ತೆ, ಹೌಸ್ಫುಲ್ ಅಂತ ಹೇಳ್ತೀವಲ್ಲ, ಹಾಗೆ ಈ ಸಭಾಂಗಣದಲ್ಲಿ ಪ್ರೇಕ್ಷಕರಿಗೆ ಯಾವತ್ತೂ ಕೊರತೆ ಆಗಿಲ್ಲ. ಅಷ್ಟು ಚೆನ್ನಾಗಿ ಸದಾ ಎಲ್ಲ ಆಸನಗಳು ಭರ್ತಿಯಾಗಿರುವಂಥ ಕಾರ್ಯಕ್ರಮವನ್ನೇ ನಾನು 5 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಈ ಆಡಿಟೋರಿಯಂ ಇನಾಗ್ರೇಷನಿಂದ ಇವತ್ತಿನವರೆಗೂ ನಾನು ಬರ್ತೀನಿ. ನಾವು ಹೇಳೇ ಇದ್ದೀನಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಏನಿಲ್ಲ. ಮತ್ತೊಂದು ನಾನೇ ಒಂದು ಮಾತಾಡಿದ್ರೆ ಜನ ಕೇಳೋಕ್ಕೂ ಬೇಜಾರಾಗುತ್ತೆ. ಆಮೇಲೆ ನನ್ನ ಪರಿಚಯ ಬೇಡ ಅಂತ ಹೇಳ್ತೀನಿ, ಹಾಗೂ ಅವ್ರು ಕೇಳೋಲ್ಲ. ಅಂತೂ ಕಾರ್ಯಕ್ರಮ ಮಾತ್ರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ, ತುಂಬ ಚೆನ್ನಾಗಿರ್ತಾ ಇದೆ. ಹಾಗಾಗಿ ನಿಮ್ಮ ಈ ಒಂದು ಸಾಧನೆಗೆ ನಿಮ್ಮ ಗುಡಿಗಳೇ ಅಸೆಟ್. ಮತ್ತು ಇನ್ನೇನು ಹೊರಗಡೆಯಿಂದ ಯಾರದ್ದು ಸಹಾಯವೇ ಬೇಡ. ಅದರಿಂದ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಆ ಒಂದು ಪ್ರಕೃತಿಯ ವಿಶ್ವವೇ ನಿಮಗೆ ಸಹಾಯದ ಹಸ್ತವನ್ನು ನೀಡುತ್ತೆ ಅನ್ನೋದು ಎರಡನೇ ಮಾತಿಲ್ಲ. ಹಾಗಾಗಿ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಕಲಾವಿದರಿಗೂ ನನ್ನ ಶುಭ ಹಾರೈಕೆ.